ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತ್ ಅವರ ಆತ್ಮೀಯರೇ, ಬಿಹಾರ ಚುನಾವಣೆ ಬಗ್ಗೆ ನೀವು ಇನ್ನೂ ಕೇಳಿರ್ಬೋದು, ನೆನಪಿರ್ಬೋದು. ನಿತೀಶ್ ಅವರು ಹೆಣ್ಣುಮಕ್ಕಳಿಗೆ 10,000 ಮತ ಮಾತಾಡಿದ ಮೇಲೆ ಹೇಗೆ ಆರಿಸಿ ಬಂದರು, ಏನಾಯಿತು, ಅದೇ ಕಾಲಕ್ಕೆ ಅನೇಕ ಆಶ್ವಾಸನೆಗಳು ಈ ಮೊದಲು ನಮ್ಮ BJP ನಾಯಕರಂತ ಮೋದಿಯವರು ಕೊಟ್ಟಿದ್ದರು. ಅದ್ರ ಪ್ರಕಾರ ಈ ಸಲ ಒಂದಿಷ್ಟು ಕಷ್ಟದಿತ್ತು. ಬಟ್ ಕಾಂಗ್ರೆಸ್ನ ಅಭಿಪ್ರಾಯದಲ್ಲೇ ಓಟ್ ಚೋರಿ ಆಯಿತು, ಅದು ನಡೆಯುವಂಥ ಕೆಲಸ. ಈಗಾಗಲೇ ಅದು ಕೋರ್ಟ್ನಲ್ಲಿರುವಂಥ ಮ್ಯಾಟರ್ ಇರೋದರಿಂದಾಗೆ ಡೆವಲಪ್ಮೆಂಟ್ ಏನಾಗ್ತದೆ ನೋಡೋಣ ನೆಲೆಯಲ್ಲಿ. ಈಗ ಮುಖ್ಯವಾಗಿ ಇನ್ನೊಂದಿಷ್ಟು ಮಾತುಗಳು ಇತ್ತೀಚೆಗೆ ನಮ್ಮ ನಿತೀಶ್ ಕುಮಾರ್ ಅವರು ಮಾತಾಡುವಂಥ ಒಂದು ವಿಡಿಯೋಗಳು ನೋಡಿದಾಗ ಅನ್ನಿಸ್ತಾ ಇತ್ತು. ಏನಪ್ಪ ಅಂದರೆ ಅವರು ಇನ್ನು ಮುಂದಿನ ದಿನದಲ್ಲಿ ಬಿಹಾರಕ್ಕೆ ಸೀಮಿತವಾಗಿ ಉಳಿಯಲಿಕ್ಕಿಲ್ಲ ಅಂತ. ಈಗ ನಮ್ಮಲ್ಲೂ ಸಹ ಒಂದಿಷ್ಟು ವಿಡಿಯೋಗಳು ಬಂದಾಗಿದೆ. ನೆಕ್ಸ್ಟ್ PM ನಮ್ಮ ನಿತೀಶ್ ಕುಮಾರ್ ಅವರು ಬಿಹಾರದ್ದು ಅನ್ನುವಂಥ ಮಾತುಗಳನ್ನು ಆಡಿದ್ದಾಗಿದೆ. ಇಂಡಿಯಾ ಜೊತೆ ಕೂಡ ಒಂದು ಬದಲಾವಣೆ ರಾಷ್ಟ್ರ ಮಟ್ಟದಲ್ಲೇ ಸರ್ಕಾರವನ್ನು ಬದಲು ಮಾಡುವಂಥದ್ದು ಅಥವಾ BJP ಸರ್ಕಾರಕ್ಕೆ